ಮತ್ತೆ ಸ್ವಾಗತ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಗಲಭೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವು ತಂದಿದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಹೋರಾಟಕ್ಕೆ ಮುಂದಾಗಿವೆ. ಗಣೇಶ ವಿಚಾರವನ್ನೇ ಅಸ್ತ್ರವಾಗಿಸಿಕೊಂಡಿರೋ ಬಿಜೆಪಿ, ಜೆಡಿಎಸ್ ಆಕ್ರೋಶ ಹೊರಹಾಕ್ತಾ ಇವೆ. ಹೀಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮದ್ದೂರು ಗಲಭೆ ವಿಚಾರ ಭಾರೀ ಸದ್ದು ಮಾಡಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ತಲೆನೋವು ತಂದ ಕಮಲ ದಳ ಪ್ರೊಟೆಸ್ಟ್. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿತ್ತು. ಮಸೀದಿ ಮುಂದೆ ಗಣೇಶ ಮೆರವಣಿಗೆ ವೇಳೆ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ರು. ಇದೀಗ ಗಣೇಶ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟ ಪ್ರಕರಣವನ್ನ ವಿಪಕ್ಷಗಳು ಅಸ್ತ್ರವಾಗಿಸಿಕೊಂಡಿವೆ. ಇದರ ಬೆನ್ನಲ್ಲೇ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರಚೋದನೆ ನೀಡಿದ್ದವರ ವಿರುದ್ಧ ಕ್ರಮ ಫಿಕ್ಸ್ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ ಆಗಿ ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ಡೇ ಏನು ಈ ಪ್ರೊಟೆಸ್ಟ್ನಲ್ಲಿ ಮಾಡಿದಂಥವರು ಅವರೇನೇನು ಮಾಡಿದರು ಅದೆಲ್ಲ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ವಿಡಿಯೋಗ್ರಾಫ್ಸು. ಅದರಲ್ಲಿ ಕೂಡ ಅವರು ಯಾರ್ಯಾರು ಇನಿಷಿಯೇಟ್ ಮಾಡಿದರು, ಪ್ರಚೋದನೆ ಮಾಡಿದರು, ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಈಗ ಪೀಸ್ಫುಲ್ ಆಗಿದೆ. ಮದ್ದೂರಿನಲ್ಲಿ ಗಣೇಶ ಗಲಭೆ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಆರೋಪ ಮಾಡುತ್ತಿದೆ. ಇದೇ ವಿಚಾರ ಇಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸದ್ದು ಮಾಡಿದೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮದ್ದೂರಿನಲ್ಲಿ ನಡೆದ ಗಲಭೆ ವಿಚಾರ ಚರ್ಚಿಸಿದ ಸಿಎಂ, ಯಾರೂ ಕೂಡ ಲಘುವಾಗಿ ಹೇಳಿಕೆ ನೀಡಬೇಡಿ, ಸಚಿವರ ಹೇಳಿಕೆಗಳು ವಿಪಕ್ಷಗಳಿಗೆ ಅಸ್ತ್ರವಾಗುತ್ತವೆ, ಹೀಗಾಗಿ ಜಾಗರೂಕತೆಯಿಂದ ಹೇಳಿಕೆ ನೀಡಿ ಎಂದು ಸಲಹೆ ಸೂಚನೆ ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು, ಗೃಹ ಸಚಿವರು, ನಾನು ಮಾತನಾಡಿ ADGP 2 ದಿವಸ ಅಲ್ಲೇ ಇದ್ದು ಎನ್ಕ್ವೈರಿಗೂ ಸಹ ಆದೇಶ ಆಗಿದೆ. ಅಡಿಷನಲ್ ಆಗಿ ಏನಾದರೂ ಕ್ರಮ ಜರುಗಿಸುವಂಥ ಅವಶ್ಯಕತೆ ಬಂದರೆ ಅದನ್ನೂ ಮಾಡ್ತೀವಿ. ಯಾವುದೇ ಮುಲಾಜಿಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಪರ ಹೋಲಿಕೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ಸಂದೇಶವನ್ನು ಕೊಟ್ಟಾಗಿದೆ. ಜೋಶ್ನಲ್ಲಿ ಮಾತನಾಡಿದ CT ರವಿಗೆ ಕಾಕಿ ಶಾಕ್. ತಲೆ ತೆಗಿತೀವಿ ಎಂದ CT ರವಿ ವಿರುದ್ಧ ಬಿತ್ತು FIR. ರಾಜ್ಯದಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವ ನಡೆದಿದೆ. ಆದರೆ ಮದ್ದೂರಿನಲ್ಲಿ ನಡೆದ ಒಂದು ಗಲಭೆ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಇದರ ನಡುವೆ ಘಟನೆಗೆ ಸಂಬಂಧಿಸಿದಂತೆ 500ಕ್ಕೂ ಹೆಚ್ಚು ಜನರ ಮೇಲೆ ಮತ್ತು ಬಿಜೆಪಿ ವಿಧಾನ ಪರಿಷತ್ ಸದಸ್ಯ CT ರವಿ ವಿರುದ್ಧ ಪೊಲೀಸ್ ಇಲಾಖೆ FIR ದಾಖಲಿಸಿದೆ. ಇದೇ ವಿಚಾರವಾಗಿ ಸರ್ಕಾರದ ವಿರುದ್ಧ CT ರವಿ ಕಿಡಿಕಾರಿದ್ದಾರೆ. ಅವರಿಗೆ ಅವ್ರು ಸಹಿಸದೇ ಇರಬೇಕಾಗಿದ್ದು ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದವ್ರನ್ನ, ಸಹಿಸದೇ ಇರಬೇಕಾಗಿದ್ದು ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದವ್ರನ್ನ, ಸಹಿಸದೇ ಇರಬೇಕಾಗಿದ್ದು ಸಹಬಾಳ್ವೆಯ ವಿಚಾರಕ್ಕೆ ಧಕ್ಕೆ ತರುವುದನ್ನು, ಮತೀಯ ವಿಚಾರವನ್ನು ತನ್ನ ಒಡಲೊಳಗೆ ಇಟ್ಕೊಂಡಿರೋದನ್ನು, ಪ್ರತಿಕ್ರಿಯೆ ಕೊಡೋದನ್ನಲ್ಲ. ಜೊತೆಗೆ ಅನ್ಯ ಕೋಮಿನ ವಿರುದ್ಧ ಘೋಷಣೆ ಕೂಗಿದ ಮಹಿಳಾ ಜ್ಯೋತಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದು ಬಿಜೆಪಿ ಸರ್ಕಾರಕ್ಕೆ ಮತ್ತೊಂದು ಅಸ್ತ್ರವಾಗಿದೆ. ಸರ್ಕಾರದ ನಿರ್ಲಕ್ಷ್ಯದ ಆರೋಪ ಮಾಡಿರುವ ವಿಪಕ್ಷಗಳು ಬೀದಿಗಿಳಿದು ಹೋರಾಟ ತಲೆನೋವು ತಂದಿಟ್ಟಿರುವುದು ವಿಪರ್ಯಾಸವೇ ಸರಿ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.